ನಮಸ್ಕಾರ ಸ್ನೇಹಿತರೆ, ಏನಾಗ್ತದೆ ಫೈನಲಿ ಇಲ್ಲಿ ಅಪ್ಪು ಮತ್ತೆ ಗೌರಿ ಇಬ್ರು ಕೂಡ ಯಾವುದೇ ರೀತಿಯ ತಪ್ಪಿತಸ್ಥರಲ್ಲ ಅನ್ನೋದು ಸಾಬೀತಾಗೋಯ್ತಾ. ಶರಣನ್ ಕತೆ ಏನಾಯ್ತು ಮುಗಿಸ್ಬಿಟ್ನ ಅಪ್ಪು, ಅಷ್ಟು ಎಚ್ಚರಿಕೆ ಇರಲಿಲ್ವಾ ಅಪ್ಪುಗೆ? ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಟಿವಿಗೆ ಮೊದಲೇ ಯಾವುದೇ ಒಂದು ವಿಡಿಯೋನ ಸೀರಿಯಲ್ನ ವಾಚ್ ಮಾಡಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಅಪ್ಪು ಮತ್ತು ಗೌರಿ ಇಬ್ಬರು ಕೂಡ ತಪ್ಪಿತಸ್ಥರಲ್ಲ ಅನ್ನೋದು ಎಲ್ಲರ ಮುಂದೆ ಸಾಬೀತಾಗತ್ತಾ. ಅಲ್ಲಿ ಕಾರ್ತಿ ಎಲ್ಲ ಸತ್ಯನ ಕೂಡ ಹೇಳ್ಬಿಡ್ತಾನೆ. ಸತ್ಯ ಹೇಳ್ತಿದ್ದಾಗೆ ಇಲ್ಲಿ ಶ್ವರ್ಣ ತಪ್ಪಿತಸ್ಥ ಅನ್ನೋದು ಪ್ರೂವ್ ಆಗುತ್ತಾ. ಹಾಗಾಗಿ ಅಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಶ್ವರ್ಣ ಅಲ್ಲಿಂದ ಎಸ್ಕೇಪ್ ಆಗ್ತದಾನೆ. ಅದನ್ನು ಗಮನಿಸಿದ ಅಪ್ಪು ಅಲ್ಲೇ ಇದ್ದಂಥ ಕೊಳ್ಳಿನ ತಗೊಂಡು ಎಸ್ದೇ ಬಿಡ್ತಾನೆ. ಎಲ್ರಿಗೂ ಕೂಡ ಶಾಕ್ ಆಗುತ್ತಾ. ಅಮ್ಮ ಚೀರ್ ಬಿಡ್ತಾರೆ ಶ್ವರ್ಣನ ತಾಯಿ. ಎಲ್ಲಿ ಶ್ವರ್ಣನ ಮೇಲೆ ಅಟ್ಯಾಕ್ ಮಾಡಿಬಿಟ್ನೋ ಅನ್ನೋ ಒಂದು ಕಾರಣಕ್ಕೆ. ಆದರೆ ಅಪ್ಪುಗೆ ಪ್ರಜ್ಞೆ ಇದೆ. ಅಪ್ಪು ಅಟ್ಯಾಕ್ ಮಾಡಿದ್ದು ಅಲ್ಲೇ ಇರೋ ಪಕ್ಕದಲ್ಲಿರೋ ಆ ಒಂದು ಮರಕ್ಕೆ ಮಿಸ್ ಆಗಿ ಗುರಿ ತಾಕಿದ್ದಲ್ಲ, ಗುರಿ ಇಟ್ಟಿದ್ದೆ ಮರಕ್ಕಾಗಿರತ್ತ. ನಂತರ ಈ ಕಡೆ ಅಪ್ಪು ಹೋಗದೆ ಶರಣನ ಹಿಡಿದು ಹೋಗ್ದಾಗ್ತದಾನೆ. ಅಷ್ಟರಲ್ಲಿ ಈ ಕಡೆ ಮಾಣಿಕ್ಯ ಹೋಗಿ ದಬ ಅಂತ ಪಡಾರ್ ಅಂತ ಹೊಡೆದು ಸುಳ್ದು ಮಾಡ್ತದಾನೆ. ನನ್ನ ತಂಗಿ ಮೇಲೆ ಆಪಾದನೆ ಹಾಕಿದ್ಯಾ, ಎಲ್ಲ ನೀನು ಮಾಡಿ ನನ್ನ ತಂಗಿನ ತಪ್ಪಿತಸ್ತಿ ಅಂತ ಹೇಳಿ ಊರಿನವ್ರ ಮುಂದೆ ನನ್ನ ತಂಗಿ ಓಡೋಗಿದ್ದಾಳೆ ಅಂತ ಮಾತಾಡಿಸ್ಬಿಟ್ಯಾ ಅಂತ ಎಲ್ಲ ಹೇಳಿ ಓಡ್ದ ಹಾಕ್ತದಾನೆ. ಈ ಕಡೆ ಅವನು ಹೊಡಿತಿರೋ ಸ್ಪೀಡ್ಗೆ ಅಬ್ಬಬ್ಬ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಅದಕ್ಕೂ ಮುನ್ನ ಇಲ್ಲಿ ಅಪ್ಪು ಆ ಒಂದು ಶರಣನ ಕುತ್ತಿಗೆಗೆ ಕೊಳ್ಳಿನ ಇಟ್ಟಿರ್ತಾನೆ. ಶರಣನ ಕುತ್ತಿಗೆಗೆ ಇನ್ನೇನು ಕೊಳ್ಳಿನ ಇಡಬೇಕು, ಅಷ್ಟರಲ್ಲಿ ಈ ಕಡೆ ಶರಣ ಹೇಗೋ ಎಸ್ಕೇಪ್ ಆಗ್ತಾನೆ. ನಂತರ ಮಾಣಿಕ್ಯ ಅಟ್ಯಾಕ್ ಮಾಡ್ತಾನೆ. ಮಾಣಿಕ್ಯ ಅಟ್ಯಾಕ್ ಮಾಡಿದಾಗ ಇಲ್ಲಿ ಅಪ್ಪು ಪ್ರತಿಯೊಂದು ವಿಷಯನ ಹೇಳ್ತಾನೆ. ನೀನು ಅವನ್ನ ಹೊಡೆದು ಅವನಿಗೆ ಬುದ್ಧಿ ಕಲಿಸ್ಬೇಕು. ಇನ್ನೆಂದೂ ಕೂಡ ಯಾವುದೇ ಹೆಣ್ಮಕ್ಳು ವಿಷಯದಲ್ಲಿ ಅವನು ಈ ರೀತಿ ಮಾಡಬಾರ್ದು. ಇಷ್ಟು ದಿನ ಸಣ್ಣ ಪುಟ್ಟ ತಪ್ಪು ಮಾಡ್ಕೊಂಡಿದ್ದ, ಆದರೆ ಇವತ್ತು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದಾನೆ. ಗೌರಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾನೆ ಗೊತ್ತಾ? ರೌಡಿಗಳನ್ನ ಬಿಟ್ಟು ಸಾಯಿಸೋಕೆ ನೋಡ್ತಾ ತೊಂದರೆ ಕೊಟ್ಟ. ಅವತ್ತು ಗೌರಿ ಪ್ರಜ್ಞಾಹೀನ ಸ್ಥಿತಿಲಿರೋದಕ್ಕೆ ಇವನೇ ಕಾರಣ ಆದ. ಅವತ್ತು ತಲೆಗೆ ಹೊಡೆದು ಅವಳ ಜೀವನನೇ ಹಾಳಾಗಿ ಹೋಗ್ತಿತ್ತು. ಎಲ್ಲಿಗೆ ಹೋಗ್ತಿದ್ಲೋ ಗೊತ್ತಿಲ್ಲ. ನನ್ನ ಕೈಗೆ ಸಿಕ್ಕಿದ್ದಕ್ಕೂ ಒಳ್ಳೇದಾಯ್ತು, ಇಲ್ಲ ಅಂದರೆ ಅವಳ ಜೀವನನೇ ಸರ್ವನಾಶ ಮಾಡೋಕೆ ಹೊರಟಿದ್ದ. ಅದು ಯಾವುದಕ್ಕೂ ಕೂಡ ಅವನ್ನ ಬಿಡಬೇಡ, ಎಲ್ಲದಕ್ಕೂ ಕೂಡ ದಂಡಿಸು ಮಾಣಿಕ್ಯ ಅಂತ ಹೇಳ್ತಿದ್ದಾನೆ. ತನ್ನ ತಂಗಿಗೆ ಅಂತ ಕೆಲಸ ಮಾಡಿದ್ಯಾ ಅಂತ ಹೇಳಿ ಏನು ಜಬರ್ದಸ್ತಾಗಿ ಹೊಡೆದು ಸುಲಿತಿದ್ದಾನೆ ಮಾಣಿಕ್ಯ ಅಂತ ಹೇಳ್ಬೋದು. ನಂತರ ಈ ಕಡೆ ಶರಣ ನಮಗೆ ಏನೂ ಕೂಡ ಮಾಡೋಕ್ಕಾಗ್ತಿಲ್ಲ, ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸ್ತಿದ್ದಾನೆ ಅಂತ ಎಲ್ಲರೂ ಕೂಡ ಅನ್ಕೊಂಡು ನೋಡ್ತಾ ಇದ್ದಾರೆ. ಇಡೀ ಪಂಚಾಯಿತಿ ಕಟ್ಟೆ ಅದಕ್ಕೆ ಸಾಕ್ಷಿ ಆಗ್ತದೆ. ನಂತರ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದು ಬೇಡ, ಮನೆಯಿಂದ ಹೊರಟು ಬಿಡೋಣ ಅಂತ ರಮಾ ಗಂಡ ಅಂದರೆ ಸವಿ ಅಪ್ಪ ಹೇಳ್ತಿದ್ರೆ, ಇಲ್ಲಿ ಸವಿ ಮತ್ತು ರಮಾ ಇಬ್ರು ಕೂಡ ಇಲ್ಲೇ ಇರಬೇಕು, ಇಲ್ಲೇ ಇರೋಣ, ಟೈಮ್ ಸಿಗತ್ತೆ, ಹೇಗಾದ್ರೂ ಮಾಡಿ ಮಾಣಿಕ್ಯನ ಬಬ್ಸಿ ಸವಿ ಮದುವೆ ಮಾಡ್ಸೋಣ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಅವರ ಗಂಡ ಮಾತ್ರ ಹೋಗಲೇಬೇಕು ಅಂತ ಅನ್ಕೊಂಡಿದ್ದಾರೆ. ಬಿಕಾಸ್ ಇಲ್ಲಿಗೆ ಗೌರಿ ಬರ್ತಿದ್ದಾಗೆ ಖಂಡಿತ ಗೌರಿ ಇದಕ್ಕೆಲ್ಲ ನಾನೇ ಕಾರಣ ಅಂತ ಗೊತ್ತಿದ್ದಾಗೆ ನನ್ನ ಖಂಡಿತ ಇಲ್ಲಿ ಮಾಣಿಕ್ಯ ಮತ್ತು ಭಾವ ಅಂತೂ ಉಳಿಸೋದೇ ಇಲ್ಲ. ಜೊತೆಗೆ ಮಾಣಿಕ್ಯ ಅಂತೂ ನನ್ನ ಮಗಳನ್ನ ಮದುವೆನೇ ಆಗಲ್ಲ. ಏನಪ್ಪ ಮಾಡಲಿ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು, ಆದರೆ ಇವ್ರಿಗೆ ಅರ್ಥನೇ ಆಗ್ತಿಲ್ವಲ್ಲ ಅನ್ಕೋತಿದ್ರೆ ಯಾಕೆ ರೀತಿ ಮಾತಾಡ್ತಿದ್ರ? ಇಲ್ಲೇ ಇರೋಕೇನು, ನೀವು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು ಅಂತ ಅಜ್ಜಿ ಕೂಡ ಹೇಳ್ತಿದ್ದಾರೆ. ಈ ಕಡೆ ತ್ರಿಶಂಕು ಪರಿಸ್ಥಿತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಆದರೆ ಮಾಣಿಕ್ಯನ ಒಪ್ಪಿಸಿ ನಾನು ಇಲ್ಲೇ ಮದುವೆ ಆಗ್ತೀನಿ, ನಾನಂತೂ ಬರಲ್ಲ ಅಪ್ಪ, ನೀವೇನೇ ಮಾಡಿದ್ರು ನಾನಂತೂ ಬರಲ್ಲ ಅಂತ ಸವಿ ಪಟ್ಟಾಕಿ ಕುತ್ಕೊಂಡ್ಬಿಡ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇವ್ರಿಗೆ, ಹೇಗೆ ಬಿಡಿಸಿ ಹೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಇಲ್ಲಿ ಸವಿ ತಂದೆಗೆ. ನಂತರ ಅಲ್ಲಿ ಮಾಣಿಕ್ಯನೇ ಹಿಡಿದು ಉಲ್ಟಾ ಹೊಡೆದ್ಬಿಡ್ತಾನೆ. ಈ ಕಡೆ ಶರಣಂಗೆ ಅಟ್ಯಾಕ್ ಮಾಡ್ತಿರೋ ಮಾಣಿಕ್ಯ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾನೆ ಶರಣ. ಅವನ ಕುತ್ತಿಗೆಗೆ ಕೊಳ್ಳಿನ ಹಿಡ್ದದ್ದೆ. ಏನು ಅನ್ಕೊಂಡಿದ್ರೆ ಈ ಶರಣನ, ನೀವು ಆಡ್ದಾಗೆಲ್ಲ ಆಡ್ಬಿಡ್ತೀನಿ, ಸುಮ್ಮನೆ ಆಗ್ಬಿಡ್ತೀನಿ, ಹೊಡೆಸ್ಕೊಂಡ್ಬಿಡ್ತೀನಿ, ಬಡಿಸ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ರ ಈ ಶ್ರವಣ ಏನು ಅಂತಿಂತ ಶ್ರವಣ ಅಂತ ಅನ್ಕೊಂಡಿದ್ರ? ನಿಮ್ಗೆ ಎಲ್ಲರಿಗೂ ಕೂಡ ಏನು ಮಾಡ್ತೀನಿ ನೋಡ್ತಾರೆ, ಈಗಲೇ ಅವನ್ನ ಕತೆನ ಮುಗಿಸ್ಬಿಡ್ತೀನಿ. ಏನು ನನ್ನನ್ನು ಹಾಗೆ ಹೀಗೆ ಅಂತ ಅಂದಿದ್ದೇನು, ಹೊಡೆದಿದ್ದೇನು, ಏನು ಮಾಡಿದ್ದೇನು, ಈಗೇನು ಮಾಡ್ಕೋತೀರಾ? ಇವನೇನು ಸಾಮಾನ್ಯ ಶರಣ ಅಲ್ಲ ಇವನು. ಅಷ್ಟಿಲ್ದೆ ಇಷ್ಟೆಲ್ಲ ಮಾಡಿಬಿಟ್ನ ಅಂತ ಕೊಬ್ಬು ತೋರಿಸ್ತಾ ಇದ್ರೆ ಈ ಕಡೆ ಅಪ್ಪು ಗೊತ್ತಿಲ್ದಾಗ ಹೋಗಿ ಆ ಒಂದು ಕೊಳ್ಳಿನ ಇಟ್ಕೊಂಡಿದ್ದೆ ಅವನ್ನೇ ಕೈನ ನುಳ್ಸಿ ಹಾಗೆ ಬೆಂಡು ಮಾಡಿಬಿಡ್ತಾನೆ. ತಕ್ಷಣ ಹೇಳು, ಇನ್ನು ಮುಂದೆ ಇಂಥ ಕೆಲಸ ಮಾಡ್ತೀಯ ಅಂತ ಹೇಳ್ತಿದ್ದೆ, ಸರಿಯಾಗಿ ಮಾಡಿದೆ ಅಪ್ಪು ಅಂತ ಅಮ್ಮ ಕೂಡ ಹೊಗಳುತ್ತಿದ್ದಾರೆ. ಹೋಗು, ಗೌರಿ ಕಾಲಿಗೆ ಬಿದ್ದು ಕ್ಷಮೆ ಕೇಳು, ಇನ್ನೆಂದೂ ಕೂಡ ಇಂಥ ಕೆಲಸ ಮಾಡುವುದಿಲ್ಲ, ನಾನು ನಿನಗೆ ತಪ್ಪು ಮಾಡಿಬಿಟ್ಟೆ, ಇನ್ನೆಂದು ಹೆಣ್ಣುಮಕ್ಳನ್ನ ಇಂಥ ಒಂದು ಕಷ್ಟಕ್ಕೆ ನೂಕೋದಿಲ್ಲ ಅಂತ ಹೇಳಿ ಕ್ಷಮೆ ಕೇಳು. ಹೆಣ್ಮಕ್ಳು ಅಂದರೆ ಏನು ಅನ್ಕೊಂಡಿದ್ಯಾ ಅಂತ ಮಾತಾಡ್ತಿದ್ರೆ ಗೌರಿ ನನಗೆ ಕ್ಷಮಿಸ್ಬಿಡು ಗೌರಿ, ಇನ್ನೆಂದೂ ಮಾಡುವುದಿಲ್ಲ ಅಂತಿದ್ದಾರೆ. ಬಿಕಾಸ್ ಆ ಕೈಯನ್ನು ನುಳ್ಚು ಹಿಂದೆಗಳಿಂದ ಬಿಗಿ ಹಿಡಿದು ಬಿಟ್ಟಿದ್ದಾರೆ ಅಪ್ಪು. ಈ ಕಡೆ ಗೌರಿ ತಂದೆಗೆ ಆವತ್ತು ದೇವಿ ಬಂದು ಹೇಳಿದ್ದು ನೆನಪಾಗ್ತದೆ, ನಿನ್ನ ಮಗಳನ್ನ ಕಾಯು ಶಿವ ಬಂದೇ ಬರ್ತಾನೆ, ಅವನೇ ನಿನ್ನ ಮಗಳನ್ನ ಕಾಯು ಶಿವ ಆಗಿರ್ತಾನೆ ಶಂಕರ ಅಂತ
ಹೇಳಿದ್ದನ್ನು ನೋಡಿದ್ರೆ, ಇಲ್ಲಿ ಅಪ್ಪು ಮಾತಾಡ್ತಿರೋದನ್ನು ನೋಡಿದ್ರೆ ಅಲ್ಲಿ ಅಪ್ಪಂಗೆ ಅನ್ನಿಸ್ತಿರೋದು ಇವನೇ ನನ್ನ ಮಗಳನ್ನ ಕಾಯೋ ಶಿವಶಂಕರ, ಇವನೇ ನನ್ನ ಮಗಳ ಗಂಡ ಆಗಿರಬೇಕು, ಅವತ್ತು ದೇವಿ ಹೇಳಿದ್ದು ಇವನೇ ಇರಬೇಕು ಅಂತ ಅವ್ರಿಗೆ ಅನ್ಸೇ ಬಿಡ್ತು. ಅವರಿಗೆ ತುಂಬಾ ಖುಷಿ ಆಗ್ತದೆ ಅಪ್ಪುನ ನೋಡಿ. ಫೈನಲಿ ಇಲ್ಲಿ ಗೌರಿಗೆ ಕ್ಷಮೆ ಕೇಳಿದ ಮೇಲೆ, ಅಪ್ಪ ಇವಾಗ ನೀವು ಯಾವುದೇ ರೀತಿ ಕಳಂಕ ಇಲ್ಲದೆ ಈ ಒಂದು ಕುರ್ಚಿಯ ಮೇಲೆ ಕೂತ್ಕೋಬೋದು, ಕೂತ್ಕೊಳ್ಳಿ ಅಪ್ಪ. ಮಗಳು ಇರೋದು ಅಪ್ಪಂಗೆ ಕಳಂಕ ಹಚ್ಚೋಕಲ್ಲ, ಅಪ್ಪನ್ನ ಹೆಮ್ಮೆನ ಕಾಪಾಡೋಕೆ, ಗೌರವನ ಎತ್ತಿ ಹಿಡಿಯೋಕೆ ಅಂತ ಗೌರಿ ಹೇಳ್ತಿದ್ದಾಳೆ. ನಿಮ್ಗೆ ಯಾರಿಗಾದ್ರೂ ಕೂಡ ಇನ್ನೂ ಅನುಮಾನ ಇದೆಯಾ, ಅಪ್ಪ ಈ ಕುರ್ಚಿಯಲ್ಲಿ ಕೂತ್ಕೊಳ್ಳೋಕೆ ನಿಮಗೆ ಇನ್ನೂ ಕೂಡ ಬೇಡ ಅಂತ ಅನ್ನಿಸ್ತಿದ್ಯಾ ಅಂತ ಗೌರಿ ಕೇಳಿದಾಗ, ಇಲ್ಲ ಎಲ್ಲ ಕೂಡ ನಮ್ಮ ಕಣ್ಮುಂದೆ ಸಾಬೀತಾಯಿತು, ಏನು ಮಾಡಿರೋದು ಯಾರು ಮಾಡಿರೋದು ಅಂತ ಎಲ್ಲ ಗೊತ್ತಾಯಿತು, ಈ ಒಂದು ಕುರ್ಚಿಗೆ ಅರ್ಹತೆ ಇರೋದು ಅದು ನಮ್ಮ ಹೆಗ್ಡೆ ಅವ್ರಿಗೆ ಮಾತ್ರ ಅಂತ ಹೇಳ್ತಾರೆ. ನಂತರ ಇಡೀ ಹೆಗ್ಡೆ ಅವರೇ ಅಂತ ಹೇಳಿ ಶರಣನ ಕರ್ಕೊಂಡು ಬಂದು, ನೀನೇ ಅಲ್ವಾ ಅವತ್ತು ಈ ಕುರ್ಚಿ ಮೇಲೆ ಕಾಲಿಟ್ಟಿದ್ದು ಅಂತ ಹೇಳ್ತಿದ್ದಾನೆ ಅಪ್ಪು. ಈ ಕಡೆ ಗೌರಿಗೂ ಕೂಡ ಅದು ನೆನಪಾಗ್ತದೆ, ಅವಳು ಮುಂದೆನೆ ಕುರ್ಚಿ ಮೇಲೆ ಕಾಲಿಟ್ಟು ಇದು ಇನ್ನು ನಂದು ಅಂತ ಹೇಳಿ ಮಾತನಾಡಿದ ಮಾತುಗಳು ನೆನಪಾಗ್ತದೆ. ಈ ಕಡೆ ಅಪ್ಪು ಶರ್ಟನ್ನು ಬಿಡಿಸಿ ಅದೇ ಶರ್ಟಿಂದ ಅವನನ್ನ ಕೈಲಿ ಆ ಕುರ್ಚಿನ ಸೀಟಿಸ್ತಾನೆ, ಆ ಕುರ್ಚಿನ ಕ್ಲೀನ್ ಮಾಡಿಸ್ತಾರೆ. ನಂತರ ಕೈ ಮುಗಿದು ಎಲ್ಲರಿಗೂ ಮತ್ತೆ ಆ ಒಂದು ಶಲ್ಯನ ಹಾಕೊಂಡಿದ್ದೆ ಹೆಗ್ಡಿಯವರು ಆ ಕುರ್ಚಿ ಮೇಲೆ ಗತ್ತಲ್ಲಿ ಕುತ್ಕೋತಿದ್ದಾರೆ. ಇದಕ್ಕೆಲ್ಲ ಕಾರಣ ತನ್ನ ಮಗಳು ಅನ್ನೋ ಹೆಮ್ಮೆ ಇದೆ. ಎಲ್ಲರೂ ಕೂಡ ಚಪ್ಪಾಳಿಯನ್ನು ಬಡಿತಿದ್ದಾರೆ. ಫೈನಲಿ ಶರಣಮ್ಮನ ಪ್ಲಾನ್ ಉಲ್ಟಾ ಹೊಡೀತು. ಅವರೇ ಸಿಕ್ಕಿಬಿದ್ರು. ಅಪ್ಪು ಮತ್ತು ಗೌರಿ ಮೇಲಿದ್ದಂತಹ ಕಳಂಕ ಏನು ನಿರ್ಮೂಲನೆ ಆಯಿತು. ಆದರೆ ಇಲ್ಲಿ ಆ ಗೌರಿನ ಇನ್ನು ಮದುವೆ ಆಗೋದು ಯಾರು, ಕಳಂಕ ನಿರ್ಮೂಲನೆ ಆದರೂ ಕೂಡ ಸಾಕಷ್ಟು ಜನ 4 ಜನ 4 ಮಾತೆ ಮಾತನಾಡ್ತಾರೆ. ಆದರೆ ಇಲ್ಲಿ ಗೌರಿ ತಂದೆಗೆ ತನ್ನ ಮಗಳ ಶಂಕರ ಅಪ್ಪು ಅನ್ನೋದು ಗೊತ್ತಾಗಿದೆ. ಮನೆಗೆ ಬರ್ತಿದ್ದಾಗ ಇಲ್ಲಿ ಗಡ ಅಂತ ನಡಕ್ತಿದ್ದಾರೆ ಸವಿಯಪ್ಪ. ಖಂಡಿತ ಗೌರಿ ಸವಿಯಪ್ಪನ ಹಿಡ್ಕೊಡೋ ಮಾತೇ ಇಲ್ಲ. ಆ ದೊಡ್ಡತನ ಅವಳು ಪ್ರದರ್ಶನ ಮಾಡ್ತಾಳೆ. ಆದರೆ ಇನ್ನೂ ಸೇಡು ಕಿಚ್ಚು ಜಾಸ್ತಿ ಆಗಿದೆ ಇಲ್ಲಿ ಶರಣಗೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಸೇಡು ಅನ್ನೋದು ಅವರ ಮನೆನ ಸುಡೋದ್ರ ಮುಖಾಂತರ ಇನ್ನೊಬ್ಬರ ಮನೆಯನ್ನ ಕೂಡ ಸುಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್